ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ಪ್ರಥಮ ಬಾರಿಗೆ ಬೀದರ್ಗೆ ಬಂದಿದ್ದೇನೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಬಹಳಷ್ಟು ಜನ ಇಲ್ಲಿ ಬಂದು ಸ್ವಾಗತ ಮಾಡಿದ್ದಾರೆ. ಮತ್ತು ನಾನು ಮಂತ್ರಿಯಾಗಿ ಮುಂದುವರಿಬೇಕು ಅಂತೇಳಿ ಬಹಳಷ್ಟು ಜನ ಸ್ವಯಂ ಪ್ರೇರಣೆಯಿಂದ ಹಾರೈಕೆ ಮಾಡಿದ್ದಾರೆ, ಒಲವು ತೋರಿಸಿದ್ದಾರೆ, ಅಭಿಮಾನ ತೋರಿಸಿದ್ದಾರೆ. ಅವರೆಲ್ಲರಿಗೆ ನಾನು ನನ್ನ ಪರವಾಗಿ ಆಭಾರಿಯಾಗಿದ್ದೇನೆ. ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅವ್ರ ಜೊತೆಯಲ್ಲಿ ಮಾಧ್ಯಮದವರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ನೀವು ಸಹಿತ ಬೀದರ್ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗಲೇಬೇಕು ಅಂತೇಳಿ ಭಾಳ ಉತ್ತಮವಾಗಿ ಇವತ್ತು ರಾಜ್ಯದಾದ್ಯಂತ ನಮ್ಮ ವರಿಷ್ಠರಿಗೆಲ್ಲ ಮನವರಿಕೆ ಮಾಡಿಕೊಡುವಂಥ ರೀತಿಯಲ್ಲಿ ಇದಕ್ಕೆ ಪ್ರಚಾರವನ್ನು ಕೊಟ್ಟಿದ್ದೀರಿ. ಇವತ್ತು ಜಿಲ್ಲಾಧಿಕಾರಿ ಜೊತೆಯಲ್ಲಿ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇನೆ. ಇವತ್ತು ಮಳೆ ಎಷ್ಟು ಬರಬೇಕಾಗಿತ್ತು ಬಂದಿಲ್ಲ, ಮಳೆ ಕೊರತೆ ಇದೆ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಆಗಿದೆ. ಇವತ್ತು ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಇವತ್ತು ಭಾಳಷ್ಟು ವಿಷಯಗಳು ಚರ್ಚೆ ಮಾಡಿದ್ದೇವೆ. ಮತ್ತು ಈ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಈಗ 5% ಮಾತ್ರ ಬಿತ್ತಣಿಕೆ ಆಗಿದೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಒಂದು ವಾರದ ಒಳಗಾಗಿ ಮಳೆ ಬರಬೇಕು ಅಂತೇಳಿ. ಮಳೆ ಬಂದರೆ ಮಾತ್ರ ನಮ್ಮ ರೈತರು ಖುಷಿಯಾಗಿರ್ತಾರೆ. ಹೋದ ಸಲ ಪ್ರವಾಹ ಬಂದು ಬೆಳೆ ಹಾನಿಯಾಗಿದ್ದಂಥ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ ಸುಮಾರು 360 ಕೋಟಿ 50 ಕೋಟಿ ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಇಡೀ ಜಿಲ್ಲೆಯ ಇತಿಹಾಸದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಒಂದು 240 ಕೋಟಿ ಬೆಳೆ ವಿಮೆ ಇವತ್ತು ಈಗಾಗಲೇ ನಾವು ಪರಿಹಾರದಲ್ಲಿ ಸುಮಾರು 150 ಕೋಟಿ ಬಿಡುಗಡೆ ಆಗಿದೆ. ಇನ್ನೂ ಒಂದು 80-90 ಕೋಟಿ ಬಿಡುಗಡೆ ಆಗಬೇಕಾಗಿದೆ. ಅಂದರೆ ಭಾಳ ಶ್ರಮಪಟ್ಟು 240 ಕೋಟಿ ಬೆಳೆ ವಿಮೆ ನಾನು ಬಿಡುಗಡೆ ಮಾಡಿಸಿದ್ದೇನೆ. ಸಂಸದರಾದಂಥ ಸಾಗರ್ ಖಂಡ್ರೆ ಅವರು, ರಹೀಂ ಖಾನ್ ಅವರು ಭಾಳಷ್ಟು ಶ್ರಮ ಮಾಡಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ಈ ಸಲ ಏನು ಗೊಬ್ಬರದ ಕೆಲವೊಂದು ಕೊರತೆ ಇದೆ. ಈಗಾಗಲೇ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿದ್ದೇನೆ, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೇನೆ. ಬೇರೆ ಬೇರೆ ಗೊಬ್ಬರ ಇದ್ದರೂ ಕಾಂಪ್ಲೆಕ್ಸ್ ಇದೆ, ಆದರೆ DAP ಮಾತ್ರ ಕೊರತೆ ಇದೆ. DAP ಮತ್ತು ಗೊಬ್ಬರ ಏನಿದೆ ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ, ಅವ್ರದ್ದು ರಾಜ್ಯಗಳಿಗೆ ವಿತರಣೆ ಮಾಡಬೇಕು. ಈ ಸಲ ಬರೀ 30% ಮಾತ್ರ ವಿತರಣೆ ಮಾಡಿದ್ದಾರೆ ಅಂತೇಳಿ ನನಗೆ ಮಾಹಿತಿಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ಕೇಂದ್ರದವರು ಯುದ್ಧ ಇದೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ದ ಪ್ರೈಸಸ್ ಎಲ್ಲ ಜಾಸ್ತಿ ಆಗಿದೆ. ಇವತ್ತು ಗೊಬ್ಬರ ಉತ್ಪಾದನೆ ಮಾಡಲಿಕ್ಕೆ ಏನು ರಾ ಮಟೀರಿಯಲ್ ಬೇಕು, ಕಚ್ಚಾ ವಸ್ತು, ಅದು ಭಾಳಷ್ಟು ಆಮದು ಮಾಡಿಕೊಳ್ಬೇಕಾಗ್ತದೆ. ಈ ಒಂದು ವಿಚಾರವನ್ನು ಇವತ್ತು ಅವರು ಹೇಳ್ತಾ ಇದ್ದಾರೆ. ಆದರೂ ರಾಜ್ಯ ಸರ್ಕಾರದ ವತಿಯಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ. ಹೆಚ್ಚುವರಿ ಗೊಬ್ಬರ ತರಿಸಬೇಕು ಅಂತೇಳಿ ಜಿಲ್ಲಾಧಿಕಾರಿ ಅವರಿಗೆ ಹೇಳಿದ್ದೇನೆ. ಎಲ್ಲಾದರೂ ಬಫರ್ ಸ್ಟಾಕ್ ಇದ್ದರೆ ಅದನ್ನು ಬೀದರ್ ಜಿಲ್ಲೆಗೆ ತರಿಸಿ ಗೊಬ್ಬರ ಪೂರೈಕೆ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ಇವತ್ತು ಯಾರು ಶಾಪ್ನವರಿದ್ದಾರೆ, ಗೊಬ್ಬರ ಏನಾದರೂ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ದರೆ ಅಂಥವ್ರ ಮೇಲೆ ಕಠಿಣವಾದಂಥ ಒಂದು ಕ್ರಮ ತೆಗೆದುಕೊಳ್ಳಲಾಗುವುದು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ತಮ್ಮ ಮುಖಾಂತರ ನಾನು ಎಲ್ಲರಿಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೀದರ್ ಜಿಲ್ಲೆ ಅಭಿವೃದ್ಧಿಗಾಗಿ ಭಾಳಷ್ಟು ಕಾರ್ಯಕ್ರಮಗಳು ಈಗಾಗಲೇ ಹಮ್ಮಿಕೊಂಡಿದ್ದಾವೆ.